ಅದು ಇವತ್ತು ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ಪ್ರಚಾರಕ್ಕೆ ಹೋಗಿದ್ದ. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒಂದು ಮತಕ್ಕೂ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ. ಆದರೆ ಪಕ್ಷ ಅವರಿಗೆ ನಾವು ಅಲ್ಲಿ ಕರೆದಿಲ್ಲ. ಅವರಾಗೆ ತನಗೆ ಆಪ್ತರು ಅಂತಕ್ಕಂಥ ಒಂದು ನೆಪ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಸನಗೌಡರಿಗೆ ಒಂದು ಕೆಲವೊಂದು ಮಾತು ಹೇಳ್ತೀನಿ, ಇಚ್ಛಾಪಡ್ತೀನಿ. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಇವರು ಇಡೀ ಭಾರತೀಯ ಜನತಾ ಪಕ್ಷ ಅವರನ್ನು ಗುರುವಿನ ಸ್ಥಾನ ನೋಡಕತ್ತೈತಿ ಇವರು. ಆದರೆ ಅವ್ರಿಗಿಂತ ದೊಡ್ಡವರಲ್ಲ ಬಸನಗೌಡ, ದೊಡ್ಡವರಲ್ಲ. ಬಸನಗೌಡ ದೊಡ್ಡ ವ್ಯಕ್ತಿ ಅಲ್ಲ, ನರೇಂದ್ರ ಮೋದಿಗಿಂತ ದೊಡ್ಡ ವ್ಯಕ್ತಿ ಏನಲ್ಲ. ಇವತ್ತು ಒಬ್ಬ ಯುವಕ 45 ವರ್ಷದ ನಿತಿನ್ ನಬೀನರನ್ನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದಾಗ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಂಥ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರು ಎಂಥ ಮಾತನ್ನು ಹೇಳಿದ್ರು ಅಂದ್ರೆ, ನಿತಿನ್ ನಬೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಸ್ ಮೈ ಬಾಸ್ ಅಂದರು. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಬಸನಗೌಡ ಪಾಟೀಲ್ ಯತ್ನಾಳರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಎಲ್ಲಿ ಆ ರಾಜ್ಯಾಧ್ಯಕ್ಷ ಒಂದು ಹುದ್ದೆ ಅಂತಕ್ಕಂಥದ್ದು ಅದು ಸ್ವಯಂ ಘೋಷಿತ ಹುದ್ದೆ ಅಲ್ಲ. ನೀವು ಸ್ವಯಂ ಘೋಷಿತವಾಗಿ ಮುಖ್ಯಮಂತ್ರಿ ಅಂತ ಅಂದ್ಕೋತೀರಿ, ಆ ಥರ ಅಲ್ಲ ಅದು. ಅವ್ರು ರಾಷ್ಟ್ರೀಯ ನಾಯಕರೇ ಅದನ್ನು ಆ ಸ್ಥಾನವನ್ನು ತುಂಬಿದ್ದಾರೆ ಅವರಿಗೆ. ನೀವು ರಾಷ್ಟ್ರೀಯ ನರೇಂದ್ರ ಮೋದಿಯವ್ರ ಬಗ್ಗೆ ಒಳ್ಳೆ ಮಾತನಾಡ್ತೀರಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಒಳ್ಳೆ ಮಾತನಾಡಿ ನೀವು ರಾಜ್ಯಾಧ್ಯಕ್ಷರಿಗೆ ಕೆಟ್ಟದಾಗಿ ಮಾತನಾಡ್ತೀರಿ ಅಂದ್ರೆ ಇದು ಯಾವ ಲೆಕ್ಕ? ಇಂಡೈರೆಕ್ಟಾಗಿ ನೀವು ಪಕ್ಷಕ್ಕೇ ಬೇದಂಗೆ, ಇವತ್ತು ನರೇಂದ್ರ ಮೋದಿಯವ್ರಿಗೆ ಬೇದಂಗೆ. ಸರ್ ಅಲ್ರಿ ಸರ್, ಸರ್ ಒಂದು ಮಾತನ್ನು ಹೇಳ್ತೀನಿ ನಾನು. ಸರ್ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಡ್ರಿ, ಇವತ್ತು ಒಬ್ಬ ಕಾಂಗ್ರೆಸ್ಸಿನ ಮತದಾರ ಅಲ್ಲ ಅವ್ನು ಬಿಡೋದು ಬೇಡ, ಅವ್ನು ಹಿಡ್ಕೊಂಡು ಹೇಳ್ತೀನಿ ನಾನೀಗ. ಅಲ್ಲ ಅವ್ನು ಹಿಡ್ಕೊಂಡು ಅವ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಒಬ್ಬ ಕಾಂಗ್ರೆಸ್ಸಿನ ಮತದಾರ ಇವತ್ತು ಕಾಂಗ್ರೆಸ್ಸಿನ ಮತದಾರ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಅವ್ನು ಎಲ್ಲೇ ಒಂದು ಕಡೆ ನೋವಾಗಿ ಇವತ್ತು ನಾ BJPಗೆ ಓಟ್ ಹಾಕ್ತಂದ್ರೆ ಬ್ಯಾಡ್ನಕ್ಕಾಕೈತೆ. ರಾಜ್ಯಾಧ್ಯಕ್ಷ ಬೇಡ, ನಾ ಜಿಲ್ಲಾ ನಾನು ಬ್ಯಾಡ್ನಕ್ಕಾಗೋದಿಲ್ಲ. ಓಟ್ ಹಾಕೋದು ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಗೆಲ್ಲಿಸಿದಂಥ ಭಾಳಷ್ಟು ಭಾರತೀಯ ಜನತಾ ಪಕ್ಷದ ಬಿಜಾಪುರದ ಕಾರ್ಯಕರ್ತರು ಇವತ್ತು ಚುನಾವಣೆಯಲ್ಲಿ ಅಲ್ಲಿ ಬಾಗಲಕೋಟೆ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಬಸನಗೌಡ ಗೆಲ್ಲಿಸಿದಂಥವ್ರೆ ಕಾರ್ಯಕರ್ತರಾಗಿದ್ದಾರೆ. ಬಸನಗೌಡರಿಂದ ನಾನು ಹೇಳುವಂಥ ಮಾತು, ಒಂದು ಫೋಟೋನು ಕೂಡ ಇಂಪಾರ್ಟೆಂಟ್ ಅಂತಕ್ಕಂಥ ವ್ಯಕ್ತಿ ನಾನು. ಬಸನಗೌಡರಿಂದ ಅಲ್ರಿ ಸರ್, ನನ್ನ ಮಾತು ನೀವು ಕೇಳ್ರಿ. ಒಬ್ಬ ಕಾಂಗ್ರೆಸ್ಸಿನ ಮತದಾರ ಬಂದು ನಮ್ಮ ಪಕ್ಷಕ್ಕೆ ಓಟನ್ನು ಲಾಭ ಆಕೈತೆ ಅಂದಾಗ ಬಸನಗೌಡರ ಪ್ರಚಾರ ನುಕ್ಸಾನ ಅಂತ ಯಾಕೆ ಹೇಳಿ? ಆದ್ರೆ ನಮ್ಮ ಆಲ್ರೆಡಿ ರಾಜ್ಯಾಧ್ಯಕ್ಷರು ಹೇಳಿದಾರೆ ಇಲ್ಲ, ಅವ್ರು ಬೇಕಾದವ್ರು 4 ಜನ ಇರ್ಬೋದಲ್ರಿ. ಬಸನಗೌಡರು ಬೇಕಾದ 4 ಜನ ಇರ್ಬೋದು. ಇಲ್ಲ ನಾ ಹೇಳ್ತಾ ಕೇಳ್ರಿ, ನಮ್ಮ ಗೆಲುವು ನಮ್ಮ ರಾಜ್ಯಾಧ್ಯಕ್ಷ ಕ್ಲಿಯರ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಗೆಲುವು ಆಗಿಬಿಟ್ಟಿದೆ. ಹೆಚ್ಚುವರಿ ಮತ ಬರ್ದವ್ರು ಬರ್ಲಿ ಅಂತ ಹೇಳಿದ್ದಾರೆ, ಬಂದ್ರೆ ಬರಲಿ. ಹೌದ್ರಿ, ನಮ್ಮ ಪಕ್ಷದ ಇಲ್ಲ ಸರ್, ನಮ್ಮ ಪಕ್ಷದ ವ್ಯವಸ್ಥೆ ಅದ, ಬೇರೆ ರಾಜ್ಯದಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ. ಹೌದು ಸರ್, ಅಲ್ಲಿ ಸಾಕಷ್ಟು ಬಲಿಷ್ಠತೆ ಅದ. ಚುನಾವಣೆ ಗಿಮಿಕ್ ಅಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಮತವನ್ನು ಸೆಳೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕೆ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ಕರೆಕ್ಟ್ ಅಲ್ಲ ಸರ್. ಮತ್ತು ಚುನಾವಣೆ ಅದ, ನಾವು ಎಷ್ಟು ನಾವು ಹೆಚ್ಚು ಮತ ಬರ್ತಾವ ನಮಗೆ ಅಷ್ಟು ಶಕ್ತಿ ಬರ್ತದೆ. ನಾವು ಯಾಕೆ ನಾವು ಪ್ರಯತ್ನ ಮಾಡಬಾರದು? ಇನ್ನೊಂದು ಇದಕ್ಕೆ ಕಾರಣ, ಇದು ಉಪಚುನಾವಣೆ ಇರೋದ್ರಿಂದ ನಾವು ಇಡೀ ರಾಜ್ಯದಲ್ಲಿ ನಾವು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಪಕ್ಕದ ಜಿಲ್ಲೆಯಲ್ಲಿ ಕೂಡ ವಿಸ್ತಾರಕ್ಕೆ ನಾವು ಬೇರೆ ಜಿಲ್ಲೆ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮೊದಲಿಂದಲೂ ಬಂದ ಪದ್ಧತಿ ಅದೇ. ನಾವು ಈಗ ಸೋಲ್ತೀವತ್ತಕ್ಕಂಥ ಗೆಲ್ತೀವತ್ತಕ್ಕಂಥ ವಿಚಾರ ಅಲ್ಲ ಸರ್. ನಮಗೆ ಯತ್ನಾಳ್ ಅನಿವಾರ್ಯ ಅಲ್ಲ, ನಮಗೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅನಿವಾರ್ಯ ಅದಾರ.
ಬಸವನಗೌಡರನ್ನ MLA ಮಾಡಿ ಮಂತ್ರಿ ಮಾಡಿದವರ ಕಾರ್ಯಕರ್ತ ಕಳಿಸಿ ನಾವು ವಿಜಯಪುರದಿಂದ ಅಲ್ಲಿ ಬಸವನಗೌಡರು ಒಬ್ಬರು ಅನಿವಾರ್ಯತೆ ಕೇಳ್ತೀರಿ ನೀವು ಪ್ರಚಾರ ಮಾಡಬಾರ್ದತ್ ಯಾಕೆ ಹೇಳ್ಕೊಂಡ್ರೆ ಅವ್ರು ವೈಯಕ್ತಿಕ ವಿಚಾರದವರು ಬಸ್ ಅವ್ರಿಗೆ ಸಂಬಂಧ ಮಾಡಲಿ ಪ್ರಚಾರ ಮಾಡಲಿ ಅಲ್ರಿ ನಾವು ಸರ್ ಸರ್ ನೋಡ್ರಿ ನಾ ಹೇಳ್ತಾ ಇದ್ದೀನಿ ಪಕ್ಷೇತರ ಚುನಾವಣೆಗೂ ಇವತ್ತಿನ ಚುನಾವಣೆಗೂ ವಜೆ ಗಜಾಂತರ ಅದು ಪಕ್ಷೇತರ ಚುನಾವಣೆ ನಿಲ್ತಕ್ಕ ಸಂದರ್ಭದಲ್ಲಿ ಅವು ನಡವಳಿಕೆಗಳ ಲೆಕ್ಕದಲ್ಲೇ ಬೇರೆ ಇತ್ತು ಇವತ್ತಿನ ನಡವಳಿಕೆಗಳ ಲೆಕ್ಕ ಬೇರೆ ಅದ ಅವತ್ತು ಇಡೀ ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಪಂಚಾಯತ್ ಮೆಂಬರ್ಗಳು ಸ್ಥಳೀಯ ಚುನಾವಣೆಗಳು ಒಂದು ಮೊದಲೇ ಮತವನ್ನು ಭಾರತೀಯ ಜನತಾ ಪಕ್ಷ ಹಾಕಿ ಉಳಿದ ಇನ್ನೂ ಅವಕಾಶ ಯಾಕೆ ಬಿಡಬೇಕು ಬಿಜಾಪುರ ಜಿಲ್ಲೆ ಬೆಲೆ ಕೊಟ್ಟಿದ್ದಾರೆ. ಸರ್ ನೋಡ್ರಿ ಭಾರತೀಯ ಜನತಾ ಪಕ್ಷ ಅವರ ಮನೆಗೆ ಹೋಗಿ ನಾವು ಅನಿವಾರ್ಯ ಅದ ನಾವು ಗೆಲ್ಲಬೇಕಾಗೈತೆ ಹೇಳಿ ನಾವು ಮನವಿ ಕೊಟ್ಟಿಲ್ಲ. ಅಭ್ಯರ್ಥಿ ಅವರು ವೈಯಕ್ತಿಕ ಸಂಬಂಧ ಮೇಲೆ ಅವ್ರು ಚುನಾವಣೆ ಮಾಡಿದ್ದಾರೆ. ಅಭ್ಯರ್ಥಿಯವರು ಕರೆದಿಲ್ಲ ಸರ್. ಅಭ್ಯರ್ಥಿಗಳ ಪತ್ರಿಕಾಗೋಷ್ಠಿ ಸಾಕಷ್ಟು ಕೇಳಿದ್ ನೋಡ್ರಿ ನೀವು. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗೆ ಅವರು ತಾವಾಗಿನೇ ನಾನು ಚುನಾವಣೆ ಮಾಡಕ್ಕೆ ಬರ್ತೀನಿ ಅಂದಾರ. ಮಾಡಕ್ ಬೇಡತ್ತ ಯಾರು ಹೇಳ್ತಾರೆ ಹೇಳಿ ಸರ್? ಚುನಾವಣೆ ಮಾಡಕ್ಕೆ ಬಂದಾಗ ಯಾರು ಬೇಡ ಹೇಳ್ತಾರೆ? ಸರ್ ನೀವು ನಿಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಆದ್ಯ ಕೊಡ್ಬೇಕಾಗೈತೆ. ನಾವು ಬೇಡ ಹೇಳಕ್ಕಾಗೋದಿಲ್ಲ. ಸರ್ ನನಗೂ ಈಗ ಅದನ್ನು ಕ್ಲಿಯರ್ ಮಾಡ್ತೀನಿ. ಈ ನಮ್ಮ ರಾಜ್ಯ ನಾಯಕರಲ್ಲಿ ತಮಗೆಲ್ಲ ಗೊತ್ತದ ರೇಬಲ್ಸ್ ಜೊತೆಯಿಂದ ಅವ್ರು ಓಡಾಕತ್ತಾರೆ. ಈಗ ಆ ರೇಬಲ್ಸ್ ಜೊತೆಲೂ ಕೆಲವೊಂದು ಜನ ಇನ್ನೂ ಸ್ವಲ್ಪ ಮಿಂಗಲ್ ಆಗ್ತಕ್ಕಂಥ ಒಂದು ಸಂದರ್ಭಗಳದಾವೆ. ಅವ್ರಿಗೆ ಉದ್ದೇಶ ಏನಾದ್ರು ಗೊತ್ತಿಲ್ಲ. ಆ ವಿಷಯಗಳನ್ನ ಖಂಡಿಸ್ತಾ ಇದ್ದೀನಿ. ಅವ್ರ ವಿಷಯನ ಖಂಡಿಸ್ತೀನಿ. ಅದು ಸರಿಯಲ್ಲ. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಬೇಕಾದಂಥ ಇವತ್ತು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಈ ರೀತಿ ದುರ್ವರ್ತನೆ ಯಾರು ಮಾಡಿದ್ರು ಕೂಡ ಆ ವಿಷಯ ನಾನು ಖಂಡಿಸ್ಲಿಕ್ಕೆ ಸಿದ್ಧನಿದ್ದೀನಿ. ಸರ್ ನೋಡ್ರಿ, ಇವತ್ತು ಬಸವನಗೌಡರು ಯಾರಿಗೆ ಲಪುಟ್ ಅಂದಾರಂದ್ರೆ ಇವತ್ತು ಬಸವನಗೌಡರಕ್ಕಿಂತಲೂ ಸೀನಿಯರ್ ಭಾರತೀಯ ಜನತಾ ದೊಡ್ಡದಂಥ ವ್ಯಕ್ತಿ ವಿಜಯಪುರದಾಗ ಅದ. ಬಸವನಗೌಡರು ಏನು ಆಗಬೇಕಾಗಿಲ್ಲ ಅಂತ ಬಸವನಗೌಡಕ್ಕಿಂತ ಸಾಕು ದೊಡ್ಡದಂಥ ವ್ಯಕ್ತಿಗಳು ಏನೇನೋ ಆಗಬೇಕಾಗಿತ್ತು. ಅವರ ತ್ಯಾಗದ ಬಲದಿಂದ ಇವತ್ತು ನೀವು ಪದವಿ ಮಾಡ್ಕೊಂಡು ಸಾಕಷ್ಟು ಮಂತ್ರಿಗಳಾಗಿದ್ದ ಕೇಂದ್ರದಲ್ಲಿ. ಅದೇ ಕಾರ್ಯಕರ್ತರು ಇವತ್ತು ಎಲೆಕ್ಷನ್ ಮಾಡಕ್ಕೆ ಹೋಗ್ಯಾರ. ಇಲ್ಲಿ ಬಸವನಗೌಡರು MLA ಮಾಡ್ಯಾರಲ್ಲ, ಏನು ಅವ್ರನ್ನ ಇವತ್ತಿನ ಮಟ್ಟಿಗೆ ಬೆಳ್ಯಾಕೆ ಏನು ಓಡಾಟ ಮಾಡಿದಂಥ ಕಾರ್ಯಕರ್ತರನ್ನ ಹೋಗಿ ಆ ಬಾಗಲಕೋಟೆ ಚುನಾವಣೆ ಅವ್ರಿಗೆ ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ಬಸವನಗೌಡರೇ ಅದು ವಿಚಾರ ಮಾಡಬೇಕು. ಬಸವನಗೌಡರ ಪರಿಪೂರ್ಣ ಅವರ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಕೇಂದ್ರದ ಮಂತ್ರಿಯಾಗಿ ಈ ರೀತಿ ಮಾತನಾಡೋದನ್ನು ನಾನು ಖಂಡಿಸ್ತಾ ಇದ್ದೀನಿ. ಅವ್ರ ಅಭಿಮಾನಿಗಳಿಗೆ ಹೇಳ್ತಾನೆ ಇವತ್ತು. ಯಾಕಂದ್ರೆ ಒಬ್ಬ ನಿಮ್ಮ ನಾಯಕ ತಪ್ಪು ಮಾಡಿದಾಗ ಅಭಿಮಾನಿಗಳು ಬರೀ ತಿರಾಟ ಮಾಡಿದ್ರೆ ನಾಯಕ ದೊಡ್ಡ ಬೆಳೆಯಂಗಿಲ್ಲ. ಆ ನಾಯಕನ ತಪ್ಪುಗಳನ್ನು ಅವರ ಶಿಷ್ಯರ ಬಳಗ ನೀವು ಗೌಡ್ರೆ ನೀವು ತಪ್ಪು ಮಾಡಿದೆ ಅಂತ ಹೇಳಿದಾಗ ಯಾಕೆ ಬೇರೆದವ್ರ ಮಾತಂದ್ರೆ ಬಸವನಗೌಡರು ಕೇಳೋದಿಲ್ಲ. ಅಟ್ಲೀಸ್ಟ್ ಶಿಷ್ಯರು ಏನು ಚಿರಾಡ್ತಿರಲ್ಲ, ಚಿರಾಡ್ತಕ್ಕಂಥ ಶಿಷ್ಯರಿಗೆ ನನ್ನೊಂದು ಮನವಿ ಅದ. ನೀವು ಯಾವಾಗಾರ ಬಸವನಗೌಡರಿಗೆ ನಿಮ್ಮ ಹೆಜ್ಜೆಗಳು ತಪ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವ್ರ ಬದಲಾವಣೆ ಆಗಿತ್ತು ಅಂದ್ರೆ ಅವ್ರಿಗೂ ಕೂಡ ಒಳ್ಳೇದು. ಪಕ್ಷಕ್ಕೆ ಏನು ನುಕ್ಸಾನ ಇಲ್ಲ ಬಸವನಗೌಡರಿಂದ. ನಾ ವಿರುದ್ಧ ಮಾತಾಡಕತ್ತೀವಿ ಸರ್. ನಾ ವಿರುದ್ಧ ನಾ ಬೇಡತ್ತೇ ಇಲ್ಲ ಪ್ರಚಾರಕ್ಕೆ. ವಿರುದ್ಧ ಏನು ಮಾತಾಡಕತ್ತ? ಒಂದು ಹೋಟ್ರು ಅನಿವಾರ್ಯ ಅದ. ನಾ ಬಸವನಗೌಡ ಅನಿವಾರ್ಯ ಅಂತ ಹೇಳಕತ್ತಿಲ್ಲ. ನಾ ಒಂದು ಹೋಟಿಗೆ ಬೆಲೆ ಅದ ಅಂದಾಗ ಬಸವನಗೌಡ ಯಾಕೆ ಅನಿವಾರ್ಯ ಅಲ್ಲತ್ ನಾ ಹೇಳಿ? ಅಲ್ರಿ ಕಾಂಗ್ರೆಸ್ದವ್ರು ಓಟ್ ಹಾಕ ಅಲ್ರಿ ಪಕ್ಷ ಸಿದ್ಧಾಂತ ನಾವು ಎಲ್ರಿ ಅವ್ರು ಇಚ್ಛೆಯಿಂದ ಬಂದು ಪ್ರಚಾರ ಮಾಡ್ತಿದ್ದಾಗ ನಾವು ಯಾರು ಬೇಡಕೈತಿ ಹೇಳ್ರಿ? ಈಗ ಸರ್ ಅವರು ಏನು ಉಪಚುನಾವಣೆ ಮೂಲಕ ಬಿಜೆಪಿ ಪಾರ್ ಆಗಿ ಅವ್ರು ಪ್ರಚಾರ ಮಾಡೋ ಮೂಲಕ ಮತ್ತೆ ಬಿಜೆಪಿ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ನೀವು ಈಗ ತಗೊಳಕ್ ರೆಡಿ ಆಗಿದ್ದೀರಾ? ರಾಜ್ಯದವರು ರೆಡಿ ಆಗಿದ್ದೀರಾ? ಅಲ್ಲ ಅಲ್ರಿ ಸರ್, ಈಗ ದಾವಣಗೆರೆ ಚುನಾವಣೆಗೆ ಹೋಗಿಲ್ಲ ಅವರು. ಅಲ್ಲ ಅದು ಬೇರೆ ಪ್ರಶ್ನೆ. ಅವರು ಬಾಗಲಕೋಟೆಗೆ ಯಾಕೆ ಬಂದಾರ ಅಂದ್ರೆ ಅವರು ಚರಂತ್ ಮಾಡ್ರ ಅವ್ರ ಆಪ್ತರ ಬಂದು ಮಚಾರ ಮಾಡಕತ್ತಾರ ಹೊರತು ಚರಂತ್ ಮಾಡ್ರ ಅವ್ರು ಕರೆದಿಲ್ಲ. ಅವ್ರ ಆಪ್ತರ ಹೋಗಾಕತ್ತಾರ.
ಅಲ್ಲ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ವಿಚಾರ ಯಾಕೆ ಚರ್ಚೆ ಮಾಡ್ತೀರಿ ಈಗ? ಅಲ್ಲ ಸರ್, ದಾವಣಗೆರೆಗೆ ಹೋಗಿದ್ದು ಎಲ್ಲ ಕಡೆ ತಿರುಗಾಡಿದ್ರೆ ಪಕ್ಷ ಚರ್ಚೆ ಮಾಡೋದು. ಒಬ್ರು ಆಪ್ತಂತ ಹೋಗಿದ್ದಾರೆ ಸರ್. ಅಲ್ರಿ, ನಾವು ಪಕ್ಷಕ್ಕೆ ಬ್ಯಾಡ್ನಾಕ ನಾವ್ಯಾರು ಸರ್? ನಾನು ಹೈಕಮಾಂಡ, ನಮ್ದೇನು ಹೈಕಮಾಂಡ ಅಲ್ಲ ಸರ್, ನಾವು ಹೈಕಮಾಂಡ. ಸೇರ್ಪಡೆ ಬಗ್ಗೆ ನಾ ಹೇಳ್ತೇನೆ. ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಸೇರ್ಪಡೆ ಆಗೋದಿತ್ತಂದ್ರೆ ಸೇರ್ಪಡೆ ಮಾಡ್ಕೊಳ್ಳೋದು ನನ್ನ ಕಡೆ ಇಲ್ಲ, ಅಥವಾ ಬಿಡೋದು ನನ್ನ ಕಡೆ ಇಲ್ಲ, ಹೈಕಮಾಂಡ್ ಇದೆ. ಆದ್ರೆ ಬಸನಗೌಡ ಪಾಳ್ರಿ ಯತ್ನಾಳರಿಗೆ ನಾನು ಮನವಿ ಏನಂದ್ರೆ, ಸೇರ್ಪಡೆ ಆಗೋದಿತ್ತಂದ್ರೆ ಏನು ನಿಮ್ಮ ವರ್ತನೆ ಅದಲ್ಲ, ಒಬ್ಬ ರಾಜ್ಯಾಧ್ಯಕ್ಷನಿಗೆ ಪಕ್ಷ ಕಟ್ಟಿ ಬೆಳೆಸಿದಂಥ ವ್ಯಕ್ತಿ ಮಾನ್ಯ ಯಡಿಯೂರಪ್ಪನವ್ರಿಗೆ ಸಾಕಷ್ಟು ಸಲ ಹೇಳಿದ್ರಿ. ಯಡಿಯೂರಪ್ಪನ ಮರುಜನ್ಮ ಕೊಟ್ಟರು ಪಕ್ಷಕ್ಕೆ ಕರ್ಕೊಂಡಂತ ಹೇಳಿದಂಥ ನೀವು ಸಂದರ್ಭ ಅನುಸಾರವಾಗಿ ಮಾತನಾಡದೆ ಸಿದ್ಧಾಂತದ ಮೂಲಕ ಮಾತನಾಡಿ ಪಕ್ಷದಲ್ಲಿ ನೀವು ಬರೀ ಬೇಡಂಗಿಲ್ಲ. ಈ ರೀತಿ ಬಂದ್ರೆ ನಾನು ಕೂಡ ಇರೋದು ಅದಕ್ಕೆ. ಈ ಪಕ್ಷಕ್ಕೆ ಬರೋದಾದ್ರೆ ಯಾವ ರೀತಿ ಬರಬೇಕು, ಪಕ್ಷದ ಸಿದ್ಧಾಂತಗಳು ಒಪ್ಕೋಬೇಕು. ಇನ್ನು ಯಾವ ರೀತಿ ಪಕ್ಷದ ಒಳಗೆ ಎದ್ದುಕೊಂಡು ಯಾವಾಗ ಸಾಕಷ್ಟು ಹೇಳಿದೆ ನಾನು, ಒಂದು ಮನೆಯೊಳಗೆ ಒಂದು 4-5 ಜನ ಅಣ್ಣತಮ್ಮರು ಇದ್ದೀವಿ ಅಂದ್ರೆ ಅದ್ರಾಗ ಒಬ್ಬ ಬ್ರದರ್ ಮನ್ಸಿಗೆ ಬಂದಾಗ ಮನ್ಯಾಗ ದಂಡ್ಲಿ ಮಾಡೋದು, ಮನ್ಸಿಗೆ ಬಂದಾಗ ಮಾತಾಡಕೈತಂದ್ರೆ ಆ ಮನೆಯ ನೆಮ್ಮದಿ ಹಾಳಾಗ್ತೈತಿ. ಬಸವನಗೌಡರು ಈ ವರ್ತನೆಯಿಂದ ಬಂದು ನಮ್ಮ ಪಕ್ಷದಾಗ ಬಂದ್ರಂದ್ರೆ ಇಡೀ ಪಕ್ಷದ ಶಾಂತಿ ಕದಲ್ತೈತಿ. ನೀವು ಬರಾಕ್ನ ಇರೋದಿಲ್ಲ, ಬರ್ರಿ, ಹೆಂಗೆ ಮೊದಲು ಬದಲಾವಣೆ ಆಗ್ರಿ. ನನ್ನ ಅಭಿಪ್ರಾಯ ಇದೆ. ಸೇರ್ಪಡೆ ನನ್ನ ಕಡೆ ಇಲ್ಲ. ಈಗ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀರಿ. ಈಗ ನಿಮ್ಮಲ್ಲೇ ಒಂದಷ್ಟು ವಿರೋಧಿಗಳಿದ್ದಾರೆ, ವೈಯಕ್ತಿಕವಾಗಿ ಅವ್ರ ಕತೆಗೆ ಈಗಾಗಲೇ ಅವ್ರ ಪಕ್ಷದಲ್ಲಿ ಬಹಳ ಸಕ್ರಿಯ ಆಗಿದ್ದಾರೆ ಸರ್. ನೋಡ್ರಿ, ಭಾರತೀಯ ಜನತಾ ಪಕ್ಷದಲ್ಲಿ ಏನು ಭಾಳಷ್ಟು ಅದಾರಲ್ಲ, ಅವರೆಲ್ಲ ಹೆಂಗದಾರ ಅಂದ್ರೆ ಅಧಿಕಾರಕ್ಕಾಗಿಲ್ಲ. ಕೆಲವೊಂದು ಮಂದಿ ಅಧಿಕಾರವನ್ನು ಅನುಭವಿಸಿ ಅಧಿಕಾರದ ಕೊರತೆ ಆದಾಗ ಏನ್ರಿ ಮಾತಾಡಕತ್ತಾರ ಹೊರತು ಈ ಪಕ್ಷದ ಕಾರ್ಯಕರ್ತರು ಏನದಾರ ಅಂದ್ರೆ ಯಾವ ಅಧಿಕಾರ ನಿಮ್ಗೆ ವಿಚಿತ್ರ ಅನಿಸ್ತದ. ಇವತ್ತು ಬಿಜಾಪುರದಿಂದ 100 ಜನ ಪಕ್ಷದ ಪದಾಧಿಕಾರಿಗಳು ವಿಸ್ತಾರಕ್ಕೆ ಹೋಗ್ಯಾರ. ನಾವು ಏನೇನೋ ವ್ಯವಸ್ಥೆ ಇಲ್ಲ, ಸ್ವಂತ ಖರ್ಚಿನಿಂದ ಮುಂಜಾನೆ ಹೋಗ್ತಾರೆ, ತಮ್ಮ ಬುದ್ಧಿಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಸ್ವಂತ ಖರ್ಚು ಊಟ ಮಾಡ್ತಾರೆ, ಒಂದು ಖರ್ಚು ಜಾಬ್ ಮನೆಗೆ ಬರ್ತಾರೆ. ಇಂಥ ಒಂದು ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ. ಆದ್ರೆ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ಬೇಕು. ನೀವು ಬಾಗಲಕೋಟದಾಗ ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ಪ್ರಚಾರ ಮಾಡಕ್ಕೆ ಹಚ್ಚಾರ ಹೊರತು ಪ್ರೀತಿಯಿಂದ ಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತು ಹಣ ಹೆಂಡ ತೊಗೊಂಡು ಬಂದು ಮುಖ್ಯಮಂತ್ರಿ ಕೂತಾರ, ಆದ್ರೆ ಅವ್ರಿಗೆ ಇನ್ನೂ ಕೂಡ ಕಾನ್ಫಿಡೆಂಟ್ ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಬಾಗಲಕೋಟೆ ಜಿಲ್ಲೆಯೊಳಗದ. ಬಾಗಲಕೋಟೆ ಮತಕ್ಷೇತ್ರ ಅದ, ದಾವಣಗೆರೆ ಮತಕ್ಷೇತ್ರ ಸರ್. ಅಂಥ ಚರ್ಚೆ ಇಲ್ಲ ಅದ. ನೀವು ಯಾಕಂದ್ರೆ ನೀವು ಮಾಧ್ಯಮದವರು ಅಷ್ಟೇ ಮಾಡಕತ್ತೀರಿ. ಸರ್, ಅವ್ರು ವೈಯಕ್ತಿಕ ಯಾರು ತಾವು ಬೇಕಾಗಿ ಮಾತಾಡಬಹುದು. ಆದರೆ ಪಕ್ಷದಲ್ಲಿ ಅಂಥ ಚರ್ಚೆಗಳು ಏನು ನನಗೆ ನಡೆದಿಲ್ಲ. ವೈಯಕ್ತಿಕ ನೋಡಿ ಸರ್, ವೈಯಕ್ತಿಕ ನಾ ಏನಿಲ್ಲ, ವೈಯಕ್ತಿಕ ನಾನು ಅವ್ರ ಬಿಜಾಪುರ ಜಿಲ್ಲೆಯವನಾಗಿ ನಾನು ವಿರೋಧ ಮಾಡೋಕ್ಕಾಗೋದಿಲ್ಲ. ನಾ ಬಸವನಗೌಡ ಪಾಟೀಲ್ ಯತ್ನಾಳಿಗೆ ನನ್ನ ಮನವಿ ಅದ, ನಿಮ್ಮ ವರ್ತನೆಗಳ ಬದಲಾವಣೆ ಆಗಲೇಬೇಕು. ಅದಕ್ಕೆ ನಿಮ್ಮ ಭವಿಷ್ಯ ಅದ. ನಿಮ್ಮ ಕಾರ್ಯಕರ್ತ ಅಭಿಮಾನ ಹಿಂಗೇನು ಹೇಳ್ತಾರೆ ಗೊತ್ತಿಲ್ಲ. ಆದರೆ ಪಕ್ಷದ ಶಿಸ್ತಿನ ಒಬ್ಬ ಜಿಲ್ಲಾಧ್ಯಕ್ಷನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ನೀವು ಬರುವುದಾದ್ರೆ ಅಥವಾ ಪಕ್ಷದಲ್ಲಿ ಬಂದು ಮತ್ತೇನ ನೀವು ಅಧಿಕಾರ ಪಡಿತಕ್ಕಂಥ ಆಸೆ ಏನಿತ್ತಂದ್ರೆ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಆಗಬೇಕು ಹೊರತು ಅಲ್ಲ ಸರ್. ಮತ್ತು ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ಮಾತನಾಡ್ತೀನಿ ಮನಸ್ಸಿಗೆ ಬಂದಂಗೆ. ಇವತ್ತಿನ ಪಕ್ಷದ ಪದಾಧಿಕಾರಿಗಳು, ಜಿಲ್ಲೆ ಪದಾಧಿಕಾರಿಗಳು ಸರ್, ಒಂದು ಮಾತು ಹೇಳ್ತೇನೆ ನಿಮಗೆ. ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ದಾಗ ಬಸವನಗೌಡ ಪಾಟೀಲ್ ಯತ್ನಾಳರು ತಮಗೆ ವೈಯಕ್ತಿಕವಾದಂಥ ಅದು ಪಕ್ಷದ ಪದಾಧಿಕಾರಿಗಳನ್ನು ಸಾಕಷ್ಟು ಅವ್ರ ಜೊತೆ ದುಡ್ದಂಥವ್ರದ ಅಂಥವ್ರನ್ನ ಕೂಡ ಕನ್ಸಿಡರ್ ಮಾಡಾರದೆ ಕಾರ್ಪೊರೇಟರ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಆ ಪದಾಧಿಕಾರಿ ಇನ್ನೂ ಪಕ್ಷ ಗಟ್ಟಿಯಾಗಿ ಉಳಿದಾರ. ಅಂಥ ಪದಾಧಿಕಾರಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಅದ. ನನಗೆ ಅದೇನೋ ಕ್ಲಿಯರ್ ಗೊತ್ತಾಗ್ತಾ ಇಲ್ಲ. ಹಾಂ, ನನಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಿರೋದನ್ನ ಸಮಸ್ಯೆ ಕ್ಲಿಯರ್ ಗೊತ್ತಾಗ್ತಿಲ್ಲ. ಸರ್ ನೋಡ್ರಿ, ಬರೀ ಫೋಟೋ ಹಿಡ್ಕೊಂಡು ಹೇಳೋಕ್ಕಾಗೋದಿಲ್ಲ. ಅವ್ರು ಏನಾರ ಅಂಥ ಒಂದು ಅವ್ರಿಗೆ ಆ ಥರ ಪ್ರೂಫ್ ಇದ್ದು ಅಂದ್ರೆ ಪಕ್ಷ ಬಹಳಷ್ಟು ಬಲಿಷ್ಠ ಅದ. ಇವತ್ತು ಭಾರತೀಯ ಜನತಾ ಪಕ್ಷ ಅಲ್ಲಿ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡ್ರಿ. ಆ ಥರ ಇದ್ರೆ ಆ ಥರ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಸರ್ ನೋಡ್ರಿ, ನಮ್ಮ ರಾಜ್ಯದ ಅಧ್ಯಕ್ಷರು ಬಿ.ವಾ. ವಿಜಯೇಂದ್ರ ಭಾಳ ಸ್ಟ್ರೆಂತ್ ಪರ್ಸನ್ ಅದಾರ.
ಇವತ್ತು ನಾವು ನೋಡಿದ್ರಿ ಬಾಗಲಕೋಟದಲ್ಲಿ ಘಟಾನುಘಟಿಗಳು ಎಲ್ಲ ವಿರೋಧಿಗಳಿದ್ರು ಅವಾಗ ನಿರಾಣಿಯರು ಇರ್ಬೋದು, ಇವತ್ತು ಎಲ್ಲ ಭಾಳಷ್ಟು ಚೆನ್ನಾಗಿ ಮಾಡ್ರಿ, ಹಿಂಗೆ ಭಾಳಷ್ಟು ಸಮಸ್ಯೆಗಳಿದ್ದು ಪೂಜಾರ್ ಅವರು ಇವತ್ತು ಅಲ್ಲಿ ಚುನಾವಣೆ ಮಾಡೋದು ನೋಡಿದ್ರೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಅದೇ ರೀತಿ ಇವತ್ತು ದಾವಣಗೆರೆಯಲ್ಲಿ ಕೂಡ ಕಳೆದ ಸಲ ಸ್ಪರ್ಧಿಸಿ ಈಗ ಟಿಕೆಟ್ ಸಿಗದಾರಂಥ ವ್ಯಕ್ತಿ ಕೂಡ ಇವತ್ತು ಅವ್ರ ಹೇಳ್ತಿಗಳನ್ನ ಗಮನಿಸಿದ್ರೆ ಗೊತ್ತಾಗ್ತೈತಿ ಭಾರತೀಯ ಜನತಾ ಪಕ್ಷ ಶಿಸ್ತದ ಅಂತಕ್ಕಂಥದ್ದು ಗೊತ್ತಾಗ್ತದೆ ಸರ್. ಸಂಭ್ರಮಾಚರಣೆ ಏನು ಮಾಡಿವಿ ಸರ್ ನಾವು? ಸಂಭ್ರಮಾಚರಣೆ ಮಾಡಿವಿ ಇಲ್ಲ ಸರ್, ಸಂಭ್ರಮಾಚರಣೆ ಏನಿಲ್ಲ. ಸಂಭ್ರಮಾಚರಣೆ ಮಾಡ್ತಾ ಸ್ವಾಗತ ನಮ್ಮ ಕಡೆ ಇಲ್ಲ ಸರ್. ನಾನು ಜಿಲ್ಲಾ ಅಧ್ಯಕ್ಷ, ನನ್ನ ಕೇಳಿ ಸರ್. ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ, ಯತ್ನಾಳ್ಗೆ ಬಿಜೆಪಿ ಅನಿವಾರ್ಯ, ಬಿಜೆಪಿಗೆ ಯತ್ನಾಳ್ ಅನಿವಾರ್ಯವಲ್ಲ. ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಇವತ್ತು ಬಾಗಲಕೋಟ್ ಮತ್ತು ದಾವಣಗೆರೆಯಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇರೋದರಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಈ ಎರಡೂ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿ ಈ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಭಾಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಅದೇ ರೀತಿ ಈ ಬಾಗಲಕೋಟೆ ನಮ್ಮ ಪಕ್ಕದ ಜಿಲ್ಲೆ ಆಗಿರೋದ್ರಿಂದ ಬಿಜಾಪುರ ಜಿಲ್ಲೆಗೆ ಭಾರತೀಯ ಜನತಾ ಪಕ್ಷ ಕೂಡ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಆದಂಥ ಶ್ರೀ ಶರತ್ಮಠ ಗುರುಗಳಿಗೆ ಆರಿಸಿ ತರಲು ಯೋಜನೆ ಹಾಕಿಕೊಂಡಾರೆ. ನಮಗೆ ಬಿಜಾಪುರ ಜಿಲ್ಲೆಗೆ ರಾಂಪುರ ಜಿಲ್ಲಾ ಪಂಚಾಯಿತಿಯ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ಬಿಜಾಪುರ ಜಿಲ್ಲೆಯ ಸುಮಾರು 100 ಪಕ್ಷದ ಪದಾಧಿಕಾರಿಗಳು ವಿಸ್ತಾರಕರ ಕೆಲಸ ಮಾಡಕೈತಾರೆ. ಅಂದರೆ ನಮ್ಮ ರಾಂಪುರ ಜಿಲ್ಲಾ ಪಂಚಾಯತಿಯಲ್ಲಿ ಒಟ್ಟು 43 ಬೂತ್ಗಳಿವೆ. 43 ಬೂತ್ಗಳಲ್ಲಿ ಒಂದು ಬೂತಿಗೆ 2 ಅಥವಾ 3 ಈ ರೀತಿ ಪ್ರತಿ ಬೂತಲ್ಲಿ ಮನೆ ಮನೆಗೆ ಸಂಪರ್ಕ ಮಾಡಿ ಈ ಕಾಂಗ್ರೆಸ್ಸಿನ 3 ವರ್ಷ ದುರಾಡಳಿತದ ಬೇಸತ್ತ ಜನರಿಗೆ ಇವತ್ತು ಭಾರತೀಯ ಗೆಲುವಿಗಾಗಿ ಹೋರಾಟ ಮಾಡಕೈತಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷದಲ್ಲಿ ಪೂರ ಯಾವ ವ್ಯವಸ್ಥೆ ಆಗಿ ಹೋಗಿದೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ನಾ ಏನು ಕೆಲಸ ಮಾಡಿ ಅಂತ ಹೇಳೋಕ್ಕೆ ಕೆಲಸಗಳಿಲ್ಲ. ಆದರೆ ಒಂದೇ ಒಂದು ಕೆಲಸ ಅವ್ರದ್ದು ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು. ಇವತ್ತು ನಾವು ಚುನಾವಣೆಯನ್ನು ಅಲ್ಲಿ ವೀಕ್ಷಣೆ ಮಾಡಿ ಬಂದಿದ್ದೀವಿ. ಅಲ್ಲಿ ಬಾಗಲಕೋಟೆ ಚುನಾವಣೆ ಯಾವ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿಗಳಿರ್ಬೋದು, ಇವತ್ತು ಅಲ್ಲಿ ಬಿಡಾರ್ ಹೂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹೋಟೆಲ್ಗಳಲ್ಲಿ ಕೂಡ ಅವರು ವಾಸ್ತವ್ಯದ. ಅಲ್ಲಿ ಮತದಾರ ಹೆಸರಾಟು ಇಲ್ಲಿ ಬಿಜಾಪುರ ಜಿಲ್ಲೆ ಜನ ಹೋದಾರ ಅವರು. ಆ ರೀತಿ ಒಂದು ಚುನಾವಣೆಯನ್ನು ಅವರು ಗೆಲ್ಲಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಪ್ರಯತ್ನ ಮಾಡಕತ್ತಾರೆ. ಆದರೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಬಿಜಾಪುರದಲ್ಲಿ ಯಾಕೆ ಮಾಡಕತ್ತಾನಂದ್ರೆ ಈ ಬಿಜಾಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳಿವು. ಮೊದಲು ಒಂದೇ ಜಿಲ್ಲೆ ಬಿಜಾಪುರ ಮತ್ತು ಬಾಗಲಕೋಟೆಯ ಎರಡೂ ಜಿಲ್ಲೆಗಳ ಸಮಸ್ಯೆಗಳು ಸೇಮ್ ಅದಾವೆ, ಇನ್ನೂ ಬದಲಾವಣೆಗಳಿಲ್ಲ. ಆದ್ದರಿಂದ ಈ ಬಿಜಾಪುರ ಜಿಲ್ಲೆಯ ಮಹಾಜನತೆಗೆ ಏನು ತಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ 3 ವರ್ಷದ ಆಡಳಿತ ಏನು ಆಕ್ರೋಶ ವಿರುದ್ಧ ಬರೀ ಆಕ್ರೋಶ ಹೊರಗೆ ಹೋಗ್ಬೇಕಂದ್ರೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಂದ್ರೆ ಒಂದು ಅವಕಾಶ ಅದ. ಇನ್ನೂ ಕಾಲು ಮಿಂಚಿಲ್ಲ. 9 ತಾರೀಕು ಚುನಾವಣೆ ಇರೋದ್ರಿಂದ ಬಿಜಾಪುರ ಜಿಲ್ಲೆಯ ಜನತೆಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ, ಮಾಧ್ಯಮದ ಮೂಲಕ ಬಿಜಾಪುರ ಜಿಲ್ಲೆ ಜನತೆಗೆ ನಾವು ಮನವಿ ಮಾಡ್ಕೋಬೇಕು. ಅವರಿಗೆ ನಮಸ್ಕರಿಸಿ ಮನವಿ ಮಾಡಿಕೊಂಡು ಬಾಗಲಕೋಟೆ ಇರ್ತಕ್ಕಂಥ ಮತದಾರರಿಗೆ ಮನಸ್ಸನ್ನು ಗೆಲ್ತಕ್ಕಂಥ